ವೆಲ್ಕಮ್ ಟು ದಿ ಅನದರ್ ಎಪಿಸೋಡ್ ಆಫ್ ಫಿಲ್ಮಿ ಟಾಕ್ಸ್. ಇವರನ್ನು ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ ಬಹಳ ಅಪ್ಡೇಟ್ಸ್ ಗಳು ಬಂದ್ಬಿಟ್ಟಿದಾವೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಡೆವಿಲ್ ದಿ ಹೀರೋ ಸಿನಿಮಾದ ಫಸ್ಟ್ ಲುಕ್ ಬಿಡ್ತಾ ಇದ್ದಾರೆ. ಆರ್ ಚಂದ್ರು ಅವರು 5 ಸಿನಿಮಾನ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ರುಕ್ಮಿಣಿ ವಸಂತ್ ಅವರು ತೆಲುಗುಗೆ ಆಡ್ತಾ ಇದ್ದಾರೆ. ಇದೇ ರೀತಿ ಇನ್ನಷ್ಟು ಅಪ್ಡೇಟ್ ಗಳಿದಾವೆ. ಎಲ್ಲ ಮೂವಿ ಅಪ್ಡೇಟ್ಗೋಸ್ಕರ ವಿಡಿಯೋನ ಎಂಡ್ವರೆಗೂ ನೋಡಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋಸ್ ನಿಮ್ಮ ಚಾನಲ್ ಅಲ್ಲಿ ಯಾವಾಗಲೂ ಬರ್ತಾ ಇರುತ್ತೆ. ಶುರು ಮಾಡೋಣ. ಇನ್ನು ಮೊದಲನೇದಾಗಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಡೆ ಬಂದ್ಬಿಡ್ತೀನಿ. ಚಿಕನ್ ಅವ್ರು ಆಕ್ಟ್ ಮಾಡಿರುವಂತ ಉಪಾಧ್ಯಕ್ಷ ಸಿನಿಮಾ ಕರೆಕ್ಟ್ ಆಗಿ ನಾನೀಗ ವಿಡಿಯೋ ಮಾಡ್ತಾರಂತ ಟೈಮಿಗೆ ಕರೆಕ್ಟ್ ಆಗಿ 22.7 ಕೋಟಿನ ಕಲೆಕ್ಷನ್ ಮಾಡಿದೆ. ಸೂಪರ್ ಧಮಾಕ ಇದು ಮಾತ್ರ. ಇನ್ನು ನೆಕ್ಸ್ಟ್ ಬ್ಯಾಚುಲರ್ ಪಾರ್ಟಿ ಕಡೆ ಬರೋದಾದ್ರೆ ಈ ಸಿನಿಮಾ ನಾನೇ ವಿಡಿಯೋ ಮಾಡ್ತಾರ ಟೈಮ್ಗೆ ಕರೆಕ್ಟ್ ಆಗಿ 7.2 ಕ್ರೋರ್ ನ ಕಲೆಕ್ಷನ್ ಮಾಡಿದೆ. ಇನ್ನು ಕೇಸ್ ಆಫ್ ಕೊಂಡಣ ಹಾಗೇನೆ ಅಲೆಕ್ಸಾ ಈ 2 ಸಿನಿಮಾ ಬಗ್ಗೆ ಯಾವುದೇ ರೀತಿಯ ಈ ಕಲೆಕ್ಷನ್ ಆಗಿರೋ ರಿಪೋರ್ಟ್ ಬರ್ತಾ ಇಲ್ಲ. ನಾನು ಅನಲೈಸ್ ಮಾಡಿರೋ ಪ್ರಕಾರ ನೋಡೋದಾದ್ರೆ ಕೇಸ್ ಆಫ್ ಕೊಂಡಣ ಸಿನಿಮಾ ಇದು 78 lakhs ನ ಕಲೆಕ್ಷನ್ ಮಾಡಿದೆ ಅಂತ ನಾನು ಅನಲೈಸ್ ಮಾಡಿರೋದು. ಇನ್ನು ಅಲೆಕ್ಸಾ ಬಗ್ಗೆ ನಾನು ಏನು ಹೇಳಕ್ಕಾಗಲ್ಲ ಬಿಡಿ, ಅದು ಡಿಸಾಸ್ಟರ್. ಅದು ನಾ ಮೊದಲನೇ ಅಪ್ಡೇಟ್ ಕಡೆ ಬಂದ್ಬಿಡ್ತೀನಿ. ರುಕ್ಮಿಣಿ ವಸಂತ್ ಅವರು ತೆಲುಗು ಇಂಡಸ್ಟ್ರಿಗೆ ಹೋಗ್ತಾ ಇದ್ದಾರೆ. ದೇವರಕೊಂಡ ಅವ್ರ ಜೊತೆಗೆ ಆಕ್ಟ್ ಮಾಡ್ತಾ ಇದ್ದಾರೆ. ಸಿನಿಮಾದ ಟೈಟಲ್ ಇನ್ನೂ ಫಿಕ್ಸ್ ಮಾಡಿಲ್ಲ, ಅಫಿಷಿಯಲ್ ಆಗಿ ಕನ್ಫರ್ಮ್ ಕೂಡ ಆಗ್ಬಿಟ್ಟಿದೆ. ಇದೀಗ ದೇವರಕೊಂಡ ಅವರು ಮೃಣಾಲ್ ಠಾಕೂರ್ ಅವ್ರ ಜೊತೆಗೆ ಆಕ್ಟ್ ಮಾಡ್ತಾ ಇದ್ದಾರೆ. ಫ್ಯಾಮಿಲಿ ಸ್ಟಾರ್ ಅಂತ ಈ ಸಿನಿಮಾದಲ್ಲಿ ದೇವರಕೊಂಡ ಅವರು ಆಕ್ಟ್ ಮಾಡ್ತಾ ಇದ್ದಾರೆ. ಇದೆಲ್ಲ ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ಸಿನಿಮಾ ರುಕ್ಮಿಣಿ ವಸಂತ್ ಜೊತೆಗೆ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಟೈಟಲ್ ಅನೌನ್ಸ್ಮೆಂಟ್ ಆದ್ಮೇಲೆ ಅಪ್ಡೇಟ್ ಮಾಡ್ತೀನಿ, ಕಾಯ್ತಾ ಇರಿ. ಸೈಫ್ ಅಲಿ ಖಾನ್ ಅವರು ಯಾವ್ದೋ ಒಂದು ಶೂಟಿಂಗ್ ಅಲ್ಲ ಅಥವಾ ಬೇರೆ ಎಲ್ಲ ಹೋಗ್ಬೇಕಾದ್ರೇನೋ ಲೈಟ್ ಆಗಿ ಆಕ್ಸಿಡೆಂಟ್ ಆಗಿದೆ. ಬೈಕಿಂದ ಬಿದ್ದಿದಾರೋ ಅಥವಾ ಕಾರಿಂದಾನೇ ಆಕ್ಸಿಡೆಂಟ್ ಆಗಿದೆಯೋ ಯಾವುದೇ ರಿಪೋರ್ಟ್ ಕೂಡ ಕೊಡ್ತಾ ಇಲ್ಲ. ಲೆಫ್ಟ್ ಹ್ಯಾಂಡ್ ಮುರಿದೋಗಿದೆ ಅನ್ನೋ ಒಂದು ಸುದ್ದಿ ಬರ್ತಾ ಇದೆ, ನಿಜ ಕೂಡ. ಬಟ್ ಯಾವ ರೀತಿ ಆಗಿದೆ ಅಂತ ಅವರು ರಿಪೋರ್ಟ್ ಮಾತ್ರ ಕೊಡ್ತಾ ಇಲ್ಲ. ಮೋಸ್ಟ್ಲಿ ಸಮಥಿಂಗ್ ಏನೋ ಮಾಡಕ್ ಹೋಗಿದ್ರೇನೋ ಅಚಾನಕ್ ಆಗ್ಬಿಟ್ಟಿದೆ. ಒಳ್ಳೆ ಬಿಡಿ ತೆಗಿ ಏನೋ ಮಾಡ್ಕೊಳ್ಳಿ. ಇಲ್ಲ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ ಫ್ಯಾಮಿಲಿ ಸ್ವಲ್ಪ ಕಲಹಗಳು ಸ್ಟಾರ್ಟ್ ಆಗ್ಬಿಟ್ಟಿದಾವೆ. ಅದು ನಮಗ್ ಬೇಡ, ಅದು ಅವ್ರ ಪರ್ಸನಲ್ ವಿಷಯ, ಅವ್ರು ನೋಡ್ಕೊಳ್ಳಿ. ಇನ್ನು ಫೆಬ್ರವರಿ 16ನೇ ತಾರೀಕು ದರ್ಶನ್ ಅವರ ಬರ್ತ್ಡೇ. ಈ ಬರ್ತ್ಡೇ ದಿನ ಡೆವಿಲ್ ದಿ ಹೀರೋ ಸಿನಿಮಾದ ಫಸ್ಟ್ ಲುಕ್ ಅನ್ನ ರಿಲೀಸ್ ಮಾಡ್ತಾರೆ, ಕಾಯ್ತಾರಿ. ಇದು ಅಫಿಷಿಯಲ್, ಫೇಕ್ ಅನ್ಕೋಡಿ, ಅವತ್ತೇ ಬರುತ್ತೆ, ಕಾಯ್ತಾರಿ. ಇದ್ರ ಜೊತೆಗೆ ದರ್ಶನ್ ಅವರು ಪ್ರೈಮ್ ಜೊತೆಗೆ 58ನೇ ಸಿನಿಮಾ ಒಪ್ಕೊಂಡಿರೋದು ನಿಮ್ಗೆಲ್ಲ ಗೊತ್ತೇ ಇದೆ. ಆ ಸಿನಿಮಾದ ಟೈಟಲ್ ನ ಬರ್ತ್ಡೇ ದಿನ ರಿವೀಲ್ ಮಾಡ್ತಾರಂತೆ. ನೋಡೋಣ, ಇದು ಕನ್ಫರ್ಮ್ ಆಗಿಲ್ಲ, ಬಟ್ ಇದನ್ನ ಸ್ವಲ್ಪ ಸಸ್ಪೆನ್ಸ್ ಆಗಿ ಇಟ್ಕೊಳ್ಳೋಣ. ಇನ್ನೇ ಅಯೋಧ್ಯೆಯಲ್ಲಿ ರಾಮನ್ ಪ್ರತಿಷ್ಠಾಪನೆ ಆದ್ಮೇಲೆ ಜಾನಕಿ ರಾಮ ಅನ್ನೋ ಒಂದು ಕನ್ನಡ ಆಲ್ಬಮ್ ಸಾಂಗ್ ನ ರೆಡಿ ಮಾಡಿದ್ದಾರೆ. ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ, ಹಾಕೊಂಡು ನೋಡಿ. ಇನ್ನು ಅಂಜನೇಯದ್ರಿಯಲ್ಲಿ ಹೊಸ ಸಿನಿಮಾನ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅಯೋಧ್ಯೆ ರಾಮ ಅಂತ ಈ ಸಿನಿಮಾದ ಟೈಟಲ್. ಇವಿಟ್ಟು ಹೆಸರು ಮಾತ್ರ ಆಳ್ಬೇಡಿ, ನೀಟಾಗಿ ಮಾಡಿ ಅಂತ ಕೇಳ್ಕೊಳ್ಳೋದು ಅಷ್ಟೇ. ಇನ್ನು ಇಂದಿನ ಫಿಲ್ಮಿ ಟಾಕ್ ಎಪಿಸೋಡ್ ಅಲ್ಲಿ ನಿಮ್ಗೊಂದು ವಿಷಯನೇ ಹೇಳಿದೆ. ಧ್ರುವ ಸರ್ಜಾ ಅವರ ಕೆಡಿ ಸಿನಿಮಾದಲ್ಲಿ ನೂರಾ ಫಿತಾಯಿ ಅವರು ಐಟಮ್ ಸಾಂಗ್ ಮಾಡ್ತಾ ಇದಾರೆ ಅಂತ. ಇದೀಗ ನೂರಾ ಫಿತಾಯಿ ಅವರು ಸೆಟ್ ಅಲ್ಲಿ ಬಂದಿರೋದು ಒಂದು ಫೋಟೋ ಸಿಕ್ಬಿಟ್ಟಿದೆ ನೋಡಿ, ಕನ್ಫರ್ಮ್ ಆಗ್ಬಿಟ್ಟಿದೆ ಈ ಸಿನಿಮಾದಲ್ಲಿ ಇವರು ಐಟಮ್ ಮಾಡ್ತಾ ಇದಾರೆ ಅಂತ. ಒಂದು ಸರಳ ಪ್ರೇಮ ಕತೆ. ಈ ಸಿನಿಮಾಗೆ ವಿಜಯ್ ಸೇತುಪತಿ ಅವರು ಸಾಥ್ ಕೊಡ್ತಾ ಇದ್ದಾರೆ, ಪ್ರಮೋಷನ್ ಎಲ್ಲ ಮಾಡ್ತಾ ಇದ್ದಾರೆ. ಅಂದ್ರೆ ಇದು ತಮಿಳಲ್ಲೂ ಬರುತ್ತೆ ಅಂತ ಆಯ್ತು. ಹಂಗಾದ್ರೆ ಅಕಸ್ಮಾತ್ ಇವರು ಏನಾದ್ರು ಆ ಸಿನಿಮಾದಲ್ಲಿ ಮಾಡಿಗಿಡಿದಾರೆ ಸಸ್ಪೆನ್ಸ್ ಆಗಿ, ಏನು ಬಿಡ್ತಾ ಇಲ್ಲ, ನೋಡೋಣ ಏನಾಗ್ಬೋದು. ಇನ್ನು ಹನುಮಾನ್ ಸಿನಿಮಾ 100 crore ನ ಕ್ರಾಸ್ ಆಗಿರೋದ್ರ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ. ಅಯೋಧ್ಯೆಗೆ ಅವ್ರು ಕೊಟ್ಟಿರೋ ಶೇರ್ ಎಷ್ಟು ಅಂತ ನಿಮ್ಗೆ ಗೊತ್ತೂ ಇದೆ. ಈ ಸಿನಿಮಾದ ಸೀಕ್ವಲ್ ಅಂದ್ರೆ ಸೆಕೆಂಡ್ ಚಾಪ್ಟರ್ ಕೂಡ ರೆಡಿ ಆಗ್ತಾ ಇದೆ. ಆದಷ್ಟು ಬೇಗ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಇನ್ಫಾರ್ಮೇಶನ್ ಕೂಡ ಕೊಟ್ಟಿದ್ದಾರೆ. ಇನ್ನು ಸೆಕೆಂಡ್ ಚಾಪ್ಟರ್ ಗೆ ಜೈ ಹನುಮಾನ್ ಅಂತ ಒಂದು ಟೈಟಲ್ ನ ಫಿಕ್ಸ್ ಮಾಡಿದ್ದಾರೆ. ಸ್ಟಾರ್ಟ್ ಆಗಿದೆ, ಅಫಿಷಿಯಲ್ ಆಗಿ ಶೂಟಿಂಗ್ ಒಳಗಡೆ ನುಗ್ತಾರಲ್ಲ ಆವಾಗ ಇನ್ಫಾರ್ಮ್ ಮಾಡ್ತೀನಿ. ಇನ್ನು ಶಿವಣ್ಣ ಹಾಗೇನೆ ಪ್ರಭುದೇವರು ಆಕ್ಟ್ ಮಾಡಿರುವಂತ ಕರ್ನಾಟಕ ದಮನಕ ಗೊತ್ತಿರ್ಬೋದು ನಿಮ್ಗೆ. ಈ ಸಿನಿಮಾದ ಶೂಟಿಂಗ್ ಎಲ್ಲ ಫುಲ್ ಕಂಪ್ಲೀಟ್ ಆಗೋಗಿದೆ, ಅದು ಗೊತ್ತು. ಇನ್ನು ಈ ಸಿನಿಮಾನ ಮಾರ್ಚ್ 8 ಶಿವರಾತ್ರಿ ದಿನ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದಾರಂತೆ. ಮಾಡ್ಲಿ. ಆರ್ ಚಂದ್ರು ಎಲ್ಲೋ ಕೇಳ್ದಂಗಿದೆ ಅಲ್ವಾ ಹೆಸರು. ಕಬ್ಜಾ ಆದ್ಮೇಲೆ ಆರ್ ಚಂದ್ರು ಅವರು ಒಂದ್ ದೊಡ್ಡ ಡಿಸಿಷನ್ ಬರ್ತಾರೆ. ನಿಜವಾಗ್ಲೂ ನಾವು ಕೇಳ್ಬಿಟ್ಟು ಇದನ್ನ ಶಾಕ್ ಆಗಿರ್ಬೇಕಲ್ವಾ. ಇನ್ಯಾವ ಸಿನಿಮಾಗಳನ್ನ ಬಂದು ಇವರು ಈ ರೀತಿ ಕಾಪಿ ಕ್ಯಾಟ್ ಮಾಡ್ಬಿಡ್ತಾರೋ ಅಂತ ಭಯ ಬೇರೆ ಆಗ್ತಾ ಇದೆ ಅಂತ ಒಳಗಡೆ ಸೈಡ್ ಅಲ್ಲಿ ಅನಿಸ್ತಾ ಇದೆ. ಆದ್ರೆ ಏನ್ ಮಾಡೋದು, ಹೊಸದಾಗಿ ಒಂದು ಹೊಸ ಸ್ಟುಡಿಯೋನ ಓಪನ್ ಮಾಡಿದ್ದಾರೆ. RC ಸ್ಟುಡಿಯೋ, ಆರ್ ಚಂದ್ರು ಸ್ಟುಡಿಯೋ ಅಂತ ಹೊಸ ಸ್ಟುಡಿಯೋನ ಓಪನ್ ಮಾಡ್ಕೊಂಡಿದ್ದಾರೆ. ಇನ್ನು ಈ ಸ್ಟುಡಿಯೋದಲ್ಲಿ ಟೋಟಲ್ ಆಗಿ 5 ಸಿನಿಮಾನ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಟೋಟಲ್ ಆಗಿ 400 ಕೋಟಿನ ಆಗ್ತಾ ಇದೀವಿ 5 ಸಿನಿಮಾಗೆ ಅಂತ ಅಫಿಷಿಯಲ್ ಆಗಿ ಸಿದ್ದರಾಮಯ್ಯನ ಕರ್ಕೊಂಡ್ಬಂದು ಅನೌನ್ಸ್ಮೆಂಟ್ ಮಾಡಿಸ್ಬಿಟ್ಟವ್ರೆ. ಇನ್ನು ಮೊದಲನೇ ಸಿನಿಮಾ ಕಡೆ ಬರೋದಾರೆ POK ಅಂತ ಬರ್ತಾ ಇದೆ. ಎಲ್ಲೋ ಕಡೆಯಿಂದ ರೂಮರ್ಸ್ ಬಂದಿರೋದು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅಂತ ಎಲ್ಲೆಲ್ಲ ಹೇಳ್ತಾ ಇದಾರೆ. ನಿಜಾನ ಸುಳ್ಳ ನನಗಂತೂ ಗೊತ್ತಿಲ್ಲ, ಬಟ್ ಅನೌನ್ಸ್ಮೆಂಟ್ ಮಾಡವ್ರೆ. ಇನ್ನು ಈ ಸಿನಿಮಾನ ಚಂದ್ರು ಅವರೇ ಡೈರೆಕ್ಟ್ ಮಾಡ್ತಾ ಇದಾರೆ. ಅವ್ರದೇ ಪ್ರೊಡಕ್ಷನ್ ಎಲ್ಲ ಅವ್ರದೇ, ದುಡ್ಡು ಖರ್ಚು ಎಲ್ಲ ಅವ್ರದೇನೆ. ಇದನ್ನ ಅವ್ರು ಡೈರೆಕ್ಟ್ ಮಾಡ್ತಾ ಇದಾರೆ. ಇನ್ನು ಎರಡನೇದು ಕಬ್ಜಾ 2. ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ. ಅದ್ ಏನ್ ಮಾಡಕ್ ಹೋಗಿದಾರ ಗೊತ್ತಿಲ್ಲ. ಅವರೇ ಹೇಳ್ಬಿಟ್ಟಿದ್ದಾರೆ ಕಬ್ಜಾ ನಮ್ಮನ್ನ ಏನೇನ ಮಾಡ್ಬಿಡ್ತು, ಹಂಗಾಯ್ತು ಹಿಂಗಾಯ್ತು ಅಂತ. ಬಟ್ ಸೆಕೆಂಡ್ ಚಾಪ್ಟರ್ ಅಲ್ಲಿ ಏನೋ ಒಂಥರ ಡಿಫ್ರೆಂಟ್ ಆಗಿ ಚೇಂಜ್ ಮಾಡ್ಬಿಡ್ತೀವಿ, ಅದು ಮಾಡ್ಬಿಡ್ತೀವಿ, ಇದು ಮಾಡ್ಬಿಡ್ತೀವಿ ಅಂತ ಏನೇನೇ ಹೇಳ್ತಾವ್ರೆ. ಹೆಂಗ್ ಬರ್ತದೆ ಏನೋ ಗೊತ್ತಿಲ್ಲ. ಇನ್ನು ಎರಡನೇ ಸಿನಿಮಾ ಇದು
ಕಬ್ಜಾ 2 ಇದನ್ನ ಅವರೇ ಡೈರೆಕ್ಟ್ ಮಾಡ್ತಾ ಇದಾರೆ, ಅವರೇ ಪ್ರೊಡ್ಯೂಸ್ ಕೂಡ ಮಾಡ್ತಾ ಇದಾರೆ, ದುಡ್ಡು ಗಿಡ್ಡು ಎಲ್ಲಾನು ಇವರೇ ಮಾಡ್ಕೊಂತವ್ರೆ. ಈ 2 ಸಿನಿಮಾ ಇವರು ಡೈರೆಕ್ಟ್ ಮಾಡ್ತಾ ಇರೋದು. ಇನ್ನು 3ನೇ ಸಿನಿಮಾ ಶ್ರೀ ರಾಮ ಬಾಣ, ಯಾವ್ದೋ ಚರಿತೆ ಅಂತೆ, ರಾಮನ್ ಸ್ಟೋರಿನ ರೀಕ್ರಿಯೇಟ್ ಮಾಡ್ತಾ ಇದಾರಂತೆ. ಈಗ ಆಲ್ರೆಡಿ ಸುಮಾರು ಬಂದಿದಾವೆ, ಬಟ್ ಇದು ಬೇಕಾ ಅಂತ ನನಗೆ ಎಲ್ಲ ಒಂದ್ ಕಡೆ ಅನ್ಸುತ್ತೆ. ಬಟ್ ನೀಟಾಗಿ ಮಾಡಿ ಒಂದ್ ರೀತಿ ಬೇರೆ ತರ ಏನಾದ್ರು ತೋರಿಸಿದ್ರೆ ಒಳ್ಳೇದು. ಅದನ್ನ ಬಿಟ್ಬಿಟ್ಟು ಆದಿಪುರುಷ್ ತರ ಏನಾದ್ರು ಮಾಡ್ಬಿಟ್ರೆ ತೋಪದಾಗ್ಬಿಡ್ತದೆ, ನಿಮ್ಗೆ ಗೊತ್ತಿದೆ. ಇದನ್ನು ಕೂಡ ಅವರೇ ಡೈರೆಕ್ಟ್ ಮಾಡ್ತಾ ಇದಾರೆ, ಅವರೇ ಎಲ್ಲಾನು ಪ್ರೊಡ್ಯೂಸ್ ಕಾಸುಗರ್ಸು ಎಲ್ಲಾನು ಅವರೇ ಹಾಕೋತಾ ಇದಾರೆ. ಟೋಟಲ್ ಆಗಿ ಈ 3 ಸಿನಿಮಾಗಳನ್ನ ಅವರೇ ಡೈರೆಕ್ಟ್ ಮಾಡ್ತಾ ಇರೋದು. ಇನ್ನು 4ನೇ ಸಿನಿಮಾ ಡಾಗ್ ಅಂತ, ನಾಯಿ, ಯಾವ ನಾಯಿ ನನ್ಗಂತೂ ಗೊತ್ತಿಲ್ಲ. ಈ ಸಿನಿಮಾನ ಅವರು ಪ್ರೊಡ್ಯೂಸ್ ಮಾಡ್ತಾ ಇದಾರೆ ಅಷ್ಟೇ, ಡೈರೆಕ್ಟರ್ ಬೇರೆ, ಅದ್ ಯಾವನ್ ಬರ್ತಾನೆ ನಂಗಂತೂ ಗೊತ್ತಿಲ್ಲ, ಬಂದ್ ಅದ್ ಏನ್ ಮಾಡ್ತಾನೋ ಏನೋ. ಇನ್ನ ಕೊನೆ 5ನೇ ಸಿನಿಮಾ ಫಾದರ್ ಅಂತ, ಅಪ್ಪ. ಇದು ಅವ್ರ ಸ್ಟುಡಿಯೋ ಒಳಗಡೆ ಬರ್ತಾ ಇದೆ, ಪ್ರೊಡ್ಯೂಸ್ ನ ಅವರೇ ಮಾಡ್ತಾ ಇದಾರೆ, ಬಟ್ ಡೈರೆಕ್ಟರ್ ಮಾತ್ರ ಬೇರೆ. ರಾಜಮೋಹನ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇದಾರೆ. 5 ಸಿನಿಮಾ ಅನೌನ್ಸ್ಮೆಂಟ್ ಮಾಡ್ಬಿಟ್ಟು ಸಿದ್ದರಾಮಯ್ಯನ ಕೈಲಿ ಏನೋ ಮಾಡ್ಸವ್ರೆ, ಏನಾಗುತ್ತೋ ನನಗಂತೂ ಗೊತ್ತಿಲ್ಲ. ಇದನ್ನ ಮರ್ತ್ಬಿಡೋದೇ ಒಳ್ಳೇದು. ನೆಕ್ಸ್ಟ್ ಬೇರೆ ಏನಾರು ಆಗೋಗ್ಬಿಟ್ರೆ ಆಮೇಲೆ ವಿಚಿತ್ರ ಕಥೆಗಳಾಗೋಗ್ತವೆ. ಮುಂದಕ್ಕೆ ಹೋಗೋಣ ಬನ್ನಿ. ನಿರೂಪ್ ಭಂಡಾರಿ ಅವ್ರ ಜೊತೆಗೆ ಪೋಸ್ಟ್ ಮ್ಯಾನ್ ಕಾಳಿಂಗಪ್ಪ ಅವರು ರೀಸೆಂಟ್ ಆಗಿ ಒಂದು ಫೋಟೋ ತೆಗೆಸ್ಕೊಂಡಿದ್ದಾರೆ, ನೋಡಿ ಇದೆ. ಇನ್ನು ಈ ಫೋಟೋನ ನೋಡ್ತಾ ಇದ್ರೆ ರಂಗಿತರಂಗ 2 ಬರ್ಬೋದು ಅಂತ ಅನ್ಸುತ್ತಾ? ಅಲ್ಲ ಬರಲ್ಲ, ನನಗೆ ಗೊತ್ತು. ಆದ್ರೆ ಇವರಿಬ್ರು ಸೇರ್ಕೊಂಡು ಇನ್ನೊಂದು ಸಿನಿಮಾದಲ್ಲಿ ಅದೇ ರೀತಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಮಾಡ್ತಾ ಇದಾರೆ ಅಂತ ಒಂದು ರೂಮರ್ ಬಂದ್ಬಿಟ್ಟಿದೆ. ಅದ್ರ ಸಲುವಾಗಿ ಈ ಫೋಟೋ ಬಿಟ್ಟಿದ್ದಾರೆ ಅಂತ ಹೇಳ್ತಾನು ಕೂಡ ಇದ್ದಾರೆ, ಬಟ್ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿಲ್ಲ. ಇನ್ನು ಪ್ರಜ್ವಲ್ ದೇವರಾಜ್ ಅವರು ಕರಾವಳಿ ಸಿನಿಮಾ ಅನೌನ್ಸ್ಮೆಂಟ್ ಆಗಿರೋದ್ರ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ. ಒಂದಷ್ಟು ಪೋಸ್ಟರ್ಗಳು ಕೂಡ ವೈರಲ್ ಆಗಿದೆ, ನಿಮ್ಗೆಲ್ಲ ಗೊತ್ತು. ಈ ಸಿನಿಮಾದಲ್ಲಿ ನೀವು ಆಕ್ಟ್ ಮಾಡ್ಬೋದು, ಅಂದ್ರೆ ಸಾಮಾನ್ಯ ಜನರು ನೀವು ಹೋಗಿ ಕಾಸ್ಟಿಂಗ್ ಕಾಲ್ ಆಗಿದೆ, ಏಜ್ 16ರಿಂದ 40 ಇರಬೇಕು ಅಂತ ಯಾಕವ್ರೆ. ಹುಡುಗ ಹುಡುಗಿ ಯಾರಾದ್ರೂ ಪರವಾಗಿಲ್ಲ, ಅವ್ರದೊಂದು ಇಮೇಲ್ ಅಕೌಂಟ್ ಇದೆ, ಆ ಅಕೌಂಟ್ಗೆ ನಿಮ್ದು ಪ್ರೊಫೈಲ್ ಮತ್ತೆ ಒಂದಷ್ಟು ಅದು ಇದು ಮಾಡಿರ್ತಾರಲ್ಲ, ಅದೊಂದು ವಿಡಿಯೋನ ಹಾಕ್ಬಿಟ್ಟು ಕಳಿಸಿ. ಇಷ್ಟ ಆದ್ರೆ ಕರ್ಕೋತಾರೆ, ಇರ್ಲಿಲ್ಲ ಅಂದ್ರೆ ಕಿತ್ತೆಸಿತಾರೆ, ಏನು ಮಾಡಕ್ಕಾಗಲ್ಲ. ಈಗ ಅಲ್ಲು ಅರ್ಜುನ್ ಅವರ ಪುಷ್ಪ 2 ಸಿನಿಮಾ ಚಾಪ್ಟರ್ 2 ಆಗಸ್ಟ್ 15ಕ್ಕೆ ರಿಲೀಸ್ ಮಾಡ್ತೀವಿ ಅಂತ ಅಫಿಷಿಯಲ್ ಆಗಿ ಅವಾಗ್ಲೇ ಅನೌನ್ಸ್ಮೆಂಟ್ ಮಾಡ್ಬಿಟ್ಟಿದಾರಲ್ವಾ. ಈಗ ಮೂವಿ ಟೀಮ್ ಅವರು ಏನೋ ಪ್ಲಾನ್ ಮಾಡ್ತಾ ಇದಾರಂತೆ, ಬಟ್ ಅವತ್ತು ರಿಲೀಸ್ ಆಗಲ್ವಂತೆ, ಮುಂದಕ್ಕೆ ಹಾಕಿದಾರಂತೆ. ಯಾವ ಡೇಟ್ ಅಂತ ಇನ್ನೂ ಫಿಕ್ಸ್ ಮಾಡ್ಕೊಂಡಿಲ್ವಂತೆ, ಅಕಸ್ಮಾತ್ ಆದ್ರೆ ಇನ್ಫಾರ್ಮ್ ಮಾಡ್ತೀನಿ ಬಿಡಿ. ಇನ್ನು ಫೈನಲ್ ಆಗಿ ಸೂರ್ಯ ಅವರ ಕಂಗುವ ಸಿನಿಮಾ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ. ಪೋಸ್ಟರ್ಗಳು ಗ್ಲಿಮ್ಸ್ ಗಳನ್ನ ನೋಡ್ತಾ ಇದ್ರೆ ಯಾವಾಗ ಬರುತ್ತೋ ಅಂತ ಅನಿಸ್ತಾ ಇದೆ. ಕಂಗುವ ಸಿನಿಮಾದಲ್ಲಿ ವಿಲ್ಲನ್ ನ ಇಂಟ್ರೊಡ್ಯೂಸ್ ಮಾಡಿಸಿದ್ದಾರೆ. ಬಾಬಿ ಡಿಯೋಲ್ ಅವರು ಈ ಸಿನಿಮಾದಲ್ಲಿ ಅಫಿಷಿಯಲ್ ಆಗಿ ವಿಲ್ಲನ್ ಆಗಿ ಕಾಣಿಸ್ಕೊತಾ ಇದಾರೆ. ಫಸ್ಟ್ ಲುಕ್ ಅನ್ನು ಕೂಡ ಬಿಟ್ಟಿದ್ದಾರೆ, ನೋಡ್ಕೊಳ್ಳಿ, ಎಂಜಾಯ್ ಮಾಡ್ಕೊಳ್ಳಿ. ಇದಾಗಿತ್ತು ಈ ವಾರದ ಫಿಲ್ಮಿ ಅಪ್ಡೇಟ್ಸ್. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್, ಬಾಯ್.